ನಮಸ್ಕಾರ. ಏಪ್ರಿಲ್ ಅಲ್ಲಿ ಚಿನ್ನದ ಬೆಲೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿದ್ದೆ. ನಾನೇ ಮಾಡಿದ್ದೆ. ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ದೆ ಯಾಕೆ ಕಮ್ಮಿ ಆಗುತ್ತೆ, ಏನು ವ್ಯವಹಾರ ಆಗಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ನಾವ್ ಹೇಳ್ದಂಗೆ ಅಥವಾ ಬೇರೆಯವರು ಪ್ರಿಡಿಕ್ಟ್ ಮಾಡ್ದಂಗೆ 100% ಆಗ್ಬೇಕು ಅಂತ ಏನಿಲ್ವಲ್ಲ. ಈ ಒಂದು ಕಳೆದ 10-15 ದಿನದಿಂದ ಚಿನ್ನದ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ವೇರಿಯೇಷನ್ ಬರ್ತಾ ಇದೆ. ಇಳಿಕೆ ಆಗಿದ್ದ ಚಿನ್ನ ಇವಾಗ ಡಬಲ್ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, USA ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ನ ಇನ್ಕ್ರೀಸ್ ಮಾಡಿದ್ರು, ಟ್ಯಾಕ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ರು. ಇದಾದ್ಮೇಲೆ ಕೆಲವೊಂದಷ್ಟು ದೇಶಗಳಲ್ಲಿ ಯುದ್ಧ ನಡೀತಾ ಇದೆ, ಅದು ಇವಾಗ ಶಾಂತಿಗೊಳಿಸಿದ್ದಾರೆ, ಪೀಸ್ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮಲ್ಲಿರುವಂತ ಏನು ಟ್ರಾನ್ಸಾಕ್ಷನ್ ಗಳು, ಇಂಪೋರ್ಟ್ ಎಕ್ಸ್ಪೋರ್ಟ್ ಗಳಾಗಿರ್ಬೋದು, ಎಲ್ಲದರ ಬೆಲೆ ಕೂಡ ಜಾಸ್ತಿ ಆಗಿರೋ ಕಾರಣ ಚಿನ್ನದ ಮೇಲೂ ಕೂಡ ಒತ್ತಡ ಬಿದ್ದಿ ಈಗ ಚಿನ್ನದ ಬೆಲೆ ಇನ್ಕ್ರೀಸ್ ಆಗೋದಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಹೌದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರೇನೆ ಅದ್ರಲ್ಲಿ ಪಳಗಿರುವಂತವ್ರೆ ಹೇಳಿದ್ರು ಏಪ್ರಿಲ್ ನಂತರ ಕಮ್ಮಿ ಆಗಬಹುದು ಅಂತ. ಏಪ್ರಿಲ್ ಅಲ್ಲಿ ಅಂತ ಹೇಳಿಲ್ಲ, ಏಪ್ರಿಲ್ ನಂತರ ಅಂತ ಹೇಳಿರುವಂತದ್ದು. ಸೊ ಏಪ್ರಿಲ್ ಅಲ್ಲಿ ನಮಗೆ ಸ್ವಲ್ಪ ರಿಲೀಫ್ ಸಿಕ್ಕಿತ್ತು, ಬಟ್ ಇವಾಗ ಅದರ ಡಬಲ್ ಇನ್ಕ್ರೀಸ್ ಆಗಿದೆ. ಬಟ್ ಇದೇ ರೀತಿ ನಮ್ಗೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಇದೇನೆ, ಹಿಂಗ್ ಹೋಗುತ್ತೆ ಹಿಂಗ್ ಬೀಳುತ್ತೆ, ಹಿಂಗ್ ಹೋಗುತ್ತೆ ಹಿಂಗ್ ಬೀಳುತ್ತೆ. ಇದೇ ಗ್ರಾಫ್ ಮೇಲೆ ಪ್ರತಿಯೊಬ್ಬರು ವರ್ಕ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಚಿನ್ನದ ಬೆಲೆ ಇನ್ಕ್ರೀಸ್ ಆಗೋದಕ್ಕೆ ಹಲವಾರು ಕಾರಣಗಳಿದೆ. ಜೊತೆಗೆ ಕೆಲವೊಂದಷ್ಟು ಆರ್ಟಿಕಲ್ಸ್ ಅಲ್ಲಿ ನೋಡಿದಾಗ 55,000ಕ್ಕೆ ಕುಸಿಯುತ್ತೆ ಚಿನ್ನ ಅಂತ ಹೇಳಿ ಆರ್ಟಿಕಲ್ಸ್ ಅಲ್ಲಿ ಬರ್ತಾ ಇದೆ. 55,000ಕ್ಕೆ ಕುಸಿಯುವಂತ ಸೀನೇ ಇಲ್ಲ, ಚಿನ್ನದ ಬೆಲೆ ಕುಸಿಯೋದು ಇಲ್ಲ. 85,000 ಏನಿದೆ 10 ಗ್ರಾಮಿನ ಚಿನ್ನ, ಅದಕ್ಕಿಂತ ಜಾಸ್ತಿ ಆಗುತ್ತೆ ಹೊರತು 55,000ಕ್ಕೆ ಬರೋದು ಕಲ್ಪನೆ, ಖಂಡಿತ ಕಲ್ಪನೆ. ನೀವೇ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಗೊತ್ತಾಗ್ಬಿಡುತ್ತೆ. ಸೊ ಎನಿವೇಸ್, ಇದನ್ನ ಹೇಳಿದೇನಕ್ಕೆ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಅದಕ್ಕೆ ಉತ್ತರ ಕೊಟ್ಟಿರುವಂತದ್ದು. ಇವತ್ತಿನ ಚಿನ್ನದ ಬೆಲೆನ ನೋಡೋಣ. ದಯವಿಟ್ಟು ವಿಡಿಯೋನ ಚಾನಲ್ ನ ನೋಡಿ ಪೂರ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ಚಿನ್ನದ ಬೆಲೆ ಯಥಾಸ್ಥಿತಿ ಏರಿಕೆ ಆಗಿದೆ, ಒಂದ್ ಸ್ವಲ್ಪ ಮಟ್ಟದಲ್ಲೇ ಏರಿಕೆ ಆಗಿದೆ. ನೋಡೋಣ. ಇವತ್ತು 22 ಕ್ಯಾರೆಟ್ ಚಿನ್ನ ಬೆಂಗಳೂರಲ್ಲಿ 8,770, ನೆನೆ 8,745 ರೂಪಾಯಿ. 10 ಗ್ರಾಮಿನ ಚಿನ್ನ 87,700, ನೆನೆ 87,450. ನೆನೆಗೂ ಇವತ್ತಿಗೂ 25 ರೂಪಾಯಿ ಬೆಲೆ ಏರಿಕೆ ಆಗಿದೆ. 250 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಏರಿಕೆ ಆಗಿದೆ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ಇವತ್ತು 9,567 ರೂಪಾಯಿ, ನೆನೆ 9,540 ರೂಪಾಯಿ. 10 ಗ್ರಾಮಿನ ಚಿನ್ನ 95,670, ನೆನೆ 95,400 ರೂಪಾಯಿ. ನೆನೆಗೂ ಇವತ್ತಿಗೂ 27 ರೂಪಾಯಿ ಇನ್ಕ್ರೀಸ್ ಆಯ್ತು. 270 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 7,176 ರೂಪಾಯಿ, ನೆನೆ 7,155 ರೂಪಾಯಿ. 10 ಗ್ರಾಮಿನ ಚಿನ್ನ 71,760, ನೆನೆ 71,550. ನೆನೆಗೂ ಇವತ್ತಿಗೂ 21 ರೂಪಾಯಿ, 210 ರೂಪಾಯಿ ನಿಮ್ಗೆ ಬೆಲೆ ಜಾಸ್ತಿ ಆಗಿದೆ. ಚಿನ್ನದ ಬೆಲೆ ಜಾಸ್ತಿ ಆಗಿದೆ. 25 ರೂಪಾಯಿನೇ ಜಾಸ್ತಿ ಆಯ್ತು, ಬಟ್ ಏನ್ ಪ್ರೈಸ್ ಮಾಡಕ್ ಆಗಲ್ಲ, ಜಾಸ್ತಿ ಆಯ್ತು. ಜೊತೆಗೆ ಬೆಳ್ಳಿಯ ದರ, ಯಾವ ಒಂದು ಗ್ರಾಫ್ ಅಲ್ಲಿ ನಮ್ಗೆ ಬೆಳ್ಳಿ ದರ ಹಿಂಗಿದ್ದಿದ್ದು ಹಿಂಗಾಯ್ತು, ಇವತ್ತು ವಾಪಸ್ಸು ಇದೇ ಗ್ರಾಫ್ ಹಿಂಗ್ ಎದ್ದಿದೆ. 110 ರೂಪಾಯಿ ಆಗಿದೆ, ಮತ್ತೆ 2 ರೂಪಾಯಿ ಇನ್ಕ್ರೀಸ್ ಆಗಿದೆ. ಬೆಳ್ಳಿಯ ದರ ನಿನ್ನೆಯಿಂದ ಅಂತೂ ಆಲ್ಮೋಸ್ಟ್ 7 ರೂಪಾಯಿ ಜಾಸ್ತಿ ಆಗಿದೆ. ಬೆಳ್ಳಿಯ ದರ ನಿನ್ನೆಗೂ ಇವತ್ತಿಗೂ ಸೇರಿ ಟೋಟಲ್ ಆಗಿ ಇವತ್ತು 2 ರೂಪಾಯಿ ಜಾಸ್ತಿ ಆಯ್ತು. 110 ರೂಪಾಯಿ 1 ಗ್ರಾಮಿನ ಬೆಳ್ಳಿ ಆಗಿದೆ. 1,10,000 ರೂಪಾಯಿ 1 ಕೆಜಿ ಬೆಳ್ಳಿ ದರಕ್ಕಾಗತ್ತೆ. 114 ರೂಪಾಯಿ ಹೋಗಿತ್ತು, ಮತ್ತೆ 102 ರೂಪಾಯಿಗೆ ಬಂತು, ಇವಾಗ ಮತ್ತೆ 110 ರೂಪಾಯಿಗೆ ಬಂದಿದೆ. ಸೊ ಒಂದು ವಾರದಲ್ಲಿ ಗ್ರಾಫ್ ಚೇಂಜ್ ಆಯ್ತು. ಬೆಳ್ಳಿಯ ದರದಲ್ಲಿ ತುಂಬಾ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದು ಇವತ್ತಿನ ಚಿನ್ನ ಮತ್ತೆ ಬೆಳ್ಳಿಯ ದರದ ಬಗ್ಗೆ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.